ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಮುಂಜಾನೆ ಅಂದ್ರೆ ಸೀದಾ ಒಂದಿಟ್ಟು ಕೆಲಸ ಇತ್ತು. ನಮ್ಮ ನಿತಿನ್ ಬೈ ಕಡೆ ಬಂದೀನಿ. ನಿತಿನ್ ಬಾಯ್ ನೋಡ್ಬೋದು, ಬಿಸಿಲು ಬಿದ್ದಿದ್ದಕ್ಕೆ ತಲೆ ಹಂಗೆ ಮಿಂಚಲಾತೈತೆ ಅಂತೇಳಿ ಚಳದ್ ಮಿಂಚಾತೈತಿ. ನಮ್ಮ ನಿತಿನ್ ಬೈ ಏನು ಹೇಳತ್ತಾನಂದ್ರೆ, ಸುಮಿತ್ ನೀನು ಊರಿಗೆ ಹೋಗಿದಾರಿ, ಊರಿಗೆ ಹೋದಲ್ಲಿ ಏನಂತಾರೆ ಮದುವೆ ಘಾಟ್ ಮಾಡ್ಕೊಂಬಂದಾನ್ರಿ. ಗಾಯ್ಸ್ ಸುಮಿತ್ರ ಫುಲ್ ಖುಷಿ ಆಗ್ಬಿಟ್ಟಾನ್ರಿ, ಮದುವೆ ಆತೈತೆ ಅಂತೇಳಿ. ಸುಮಿತ್ ಫೋನ್ಗಿನ್ ಬರತ್ತಾ ಇಲ್ಲ, ಫೋನ್ ಹಚ್ಚತ್ತಾರೇನ? ನಗು ನೋಡ್ರಿ, ನಗು ಹುಡುಗಿ ಫೋನ್ ಹಚ್ತಾಳ ಅಂತೇಳಿ ಫುಲ್ ಖುಷಿ ಆಯ್ತು ಬಿಟ್ಟಾನ ಹುಡುಗ. ನಿತಿನ ಏನೋ ಫ್ಯಾನ್ ಒಂದು ಫಿಕ್ಸ್ ಆಯ್ತು ನಿಂದಂಗ. ವಯಸ್ಸು ಹೆಂಗ ಈಗ ನಿತ್ಯಂದ ಮತ್ತೆ ನಿತ್ಯ ತಲೆಯನ್ನು ಕೂದಲು ಹೊಂಟಾಕರ ಹುಡುಗಿ ಒಂದು ಶಿಕ್ಷಕಲೆ ಮಾಡ್ರ ಆಗತ್ತ ಬಿಡು. ನೋಡ್ಬೋದು ಗಾಯ್ಸ್. ಈಗ ತಿನ್ನ ಹೊಡ್ಲಾಕ 5-6 ಮಂದಿ ಗಾಡಿ ತೊಗೊಂಬಂದಾರು, ಗನ್ ತೆಗಿಲತ್ತಾರು. ನಿತ್ಯ ಡೇರಿಂಗ್ಲೆ ಮುಂದೆ ಹೊಂಟಾನು ಅಂದ್ರೆ ನಿತ್ಯ ಬಿಡಂಗ ಅವ್ರೇನು ಕಾಣತಿಲ್ಲ. ಇಲ್ಲ ಕ್ಯಾನ್ ತೆಗ್ದಾರ, ಕ್ಯಾನ್ ತೆಗ್ದ ನಿತ್ಯನ ಗಿರೇಕದಾರ. ಆಗಲೇ ನೋಡಿದ್ರಲ್ಲ ಗಾಯ್ಸ್, ಒಂದು ಗಾಡಿ ಬಂದಿತ್ತು. ನಾ ಎಲ್ಲಿ ನಿತ್ಯಾನ ಹೊಡ್ಯಾಕತ್ತೇಳಿ ಗಾಡಿ ತೊಗೊಂಬಂದಾರು, ಕ್ಯಾನ್ ತುಂಬ್ಕೊಂಡು ಹೋಯ್ದು ನೀರು ಹೊಡಿತಾರತ್ ಮಾಡಿದ್ದೆ. ಬಟ್ ಅವ್ರು ಬೇರೆ ಯಾರೋದಾರು ಕೋಲ್ಡ್ ನೀರಿಲ್ಲ ಅಣ್ಣ, ಅದಕ್ಕೆ ತಾಪಾಯ್ತು. ಕೆಟ್ಟು ಬತ್ತು. ನಿತ್ಯಾಗ ಹೊಟ್ಯಾಗ ಗುಮ್ಮಿದ್ರು ಅವ್ರು, ಆ ವಿಡಿಯೋನಾಗ ಬರ್ಲಿಲ್ಲ ಅದು. ನೋಡ್ಬೋದು ಗೈಸ್. ಸುಮಿತ್ ಇವತ್ತು ಮಾತಾಡಿ ನಮ್ಮ ಹುಡುಗಿ ಬಿಟ್ಟ ಬಂದೀನಿ. ಇವತ್ತು ಅಡಿಗೆ ಏನೋ ಕೊಡ್ಸಲ್ಲ, ಮನ್ಯಾಗ ಮುಕ್ಕೋತೀನಿ. ರಾಜಾಜಿ ನೀನೆ ಅವನ್ ಹುಡುಗಿ ಇಲ್ಲೇ ನೀ ಕೀಸ್ ಕೊಟ್ಟಾಳತ್ತರಿ. ಆ ಬ್ರಷ್ ಮಾಡಲಿಲ್ಲ ಆಮೇಲೆ ನಿತಿನ ಅವ ಪಂಚಾಯತ್ಯಾಗ ಅರ್ಜಿ ಹಾಕದತ್ತ, ಅವನಿಗೆ ಹೆಣ್ ಸಿಕ್ಕಾವ್. ಈಗ ನೀನು ಪಂಚಾಯತ್ಯಾಗ ಅರ್ಜಿ ಹಾಕು, ನಿನಗೆ ಹೆಣ್ ಸಿಗ್ತಾವ. ರಾಕೇಶ್ ಅನ್ನ ಸಿಟಿಗರ್ ನೋಡತಾನ, ಹಂಗಣ ಫೋನ್ ಮಾರೋದು ಇರೋದನ್ನ ಅಂತ. ಆ ಥರ ಏನಿಲ್ಲ ಗೈಸ್, ನಾ ಭಾಳ ಫ್ರೆಂಡ್ಲಿ ಮನುಷ್ಯ. ನಾ ಯಾವಾಗಲೂ ನಕ್ಕೋತಿರ್ತೀನಿ. ನೀ ಯಾವುದೇ ಬ್ಲಾಗ್ನಾಗ ನೋಡ್ರಿ ಎಲ್ಲಾರನ್ನೂ ಕಾಡಿಸ್ಕೋತೀನಿ. ಉತ್ತರ ಸಂತೋಷ ಗಾಯ್ಸ್. ಇವತ್ತು ಫಸ್ಟ್ ಟೈಮ್ ಸುಮಿತ್ ಯಾರ ಕೈಯಾಗ ಗಾಡಿ ಕೊಟ್ಟಾನು, ನನ್ನ ಕೈಯಾಗ ಗಾಡಿ ಕೊಟ್ಟಾನು. ಯಾಕತ್ ಕೇಳ್ರಿ ಹೇಳ್ತೀನಿ, ಯಾಕಂದ್ರೆ ಅವನೊಂದು ಸೀಕ್ರೆಟ್ಸ್ ನನಗೆ ಗೊತ್ತಾಗ್ಯಾವು. ಏನಿಲ್ಲ ಗಾಯ್ಸ್, ಎಲ್ಲೇ ಅವ್ನ ಸೀಕ್ರೆಟ್ ಹೋಗಿ ಅವ್ನ ಹುಡುಗಿ ಮನ್ಯಾಗ ಹೇಳ್ತೀನಿ ಬಾ, ಹಾಕಿಸ್ಕೊಡ್ತೀನಿ ಬಾ. ಒಂದೇ ಕಾರಣಕ್ಕೆ ಗಾಡಿ ಕೊಟ್ಟಾನು. ಗೊತ್ತೈತಪ್ಪೇ ಗಿಮ್ಮಕ್ಗಳೆಲ್ಲ ನೋಡಿ ನಾನು. A few moments later. ಗಾಯ್ಸ್ ಮೌಂಟೇನ್ ಡ್ಯೂ ಕೂಡ ತಳಾತಿದ್ರು. ಸೊ 3 ಮೌಂಟೇನ್ ಡ್ಯೂ ತೊಗೊಂಬಿಟ್ಟೆ, ನನಗ, ನಿತಿನಿಗೆ ಮತ್ತು ಸುಮಿತ್ಗ. ಗಾಯ್ಸ್ ಮೌಂಟೇನ್ ಡ್ಯೂ ಕೊಡ್ಸಿಲ್ಲತ್ತೇಳಿ ಭಾಳ ಮಾತಾಡ್ಲತ್ತಿದವ. ಟಕಳೆ ಅಂದ್ರೆ ತಿಳ್ಕೊಂಬಿಡ್ರಿ ನಿತ್ಯ ಅಂತೇಳಿ. ಅವನ ಸಮಯ ತಂದೇನಿ. ಎಷ್ಟು ಕುಡಿತೀವಲ್ಲ ನೀ? ಹಾಂ, ಎಷ್ಟು ಕುಡಿತಿ? ಕೈ ಮುಗಿ. ಹಂಗೇನಿಲ್ಲ, ದೋಸ್ತ ಅದಾನ್ರಿ. ಅವ್ನು ಬಿಟ್ಟು ನನಗೆ ಬ್ಯಾರಾದ್ರೂ ರಗಡ ಮಂದಿ ಅದಾರ. ನನ್ನ ಬಿಟ್ಟು ಅವನಿಗೆ ಯಾರು ಇಲ್ಲ ಅಂತೇಳಿ ನಾ ಇದು ಮಾಡ್ತೀನಿ. ತೋರ್ಸ್ ಗಾಯ್ಸ್, ಇನ್ನೊಂದು ಕೊಡತ್ತೀನಿ ನೋಡ್ರಿ ಗಾಯ್ಸ್. ಕಾರುಣ್ಮಿ ಸ್ಪೆಷಲ್ ಇವತ್ತು ಫಿಶ್ ಮಾಡ್ಬೇಕಂತ ಮಾಡೀವಿ. ಹೆಂಗೆ ಬೈ ಫಿಶ್ ಮಾಡೋಣ? ಎಣ್ಣೆ ಕರಿ ಎಣ್ಣೆಗ ಫಿಶ್ ತಂದು ಎಣ್ಣೆ ಕರಿಯೋದೀವಿ ರೀ. ಈ ಸದ ಇಲ್ಲಿಂದ್ರೆ ಸೀದಾ ಬುತ್ನಾಳ ಕೆರೆಗೆ ಹೋಗ್ತೀವಿ. ಬುತ್ನಾಳ ಕೆರೆ ಕಡೆ ಫ್ರೆಶ್ ಫಿಶ್ ಸಿಗ್ತಾವೆ. ಅಲ್ಲಿ ಹೋಗಿ ಫಿಶ್ ತೊಗೊಂಬಂದು ಫಿಶ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಕಟ್ಲಾ ಬೇಕಂತ ನಮ್ಮ ನಿತಿನ್ ಬೈಗೆ ಟಕಳಾಗ. ಯಾಕಂದ್ರೆ ಮದುವೆ ಆಸೆ ಐತೆ ಅವನಿಗೆ, ಅದ್ರ ಸಂಬಂಧ ಈಗ ಸೀದಾ ಇಲ್ಲಿ ಅಂದ್ರೆ ಬುತ್ನಾಳ ಕೆರೆಗೆ ಹೋಗ್ತೀವಿ ರೀ. ಬುತ್ನಾಳ ಕೆರೆಗೆ ಹೋಗಿ ಫಿಶ್ ತೊಗೊಂಬಂದು ಇದು ಮಾಡ್ತೀವಿ. ಅಲ್ಲಿ ಹೋಗೋ ಮುಂದೇನ ಬರೀ ಕ್ಲಿಪ್ ಹಾಕ್ತೀನಿ, ಯಾಕಂದ್ರೆ ವಾಯ್ಸ್ ಬರಲ್ಲ ಅದಕ್ಕೆ. A few minutes later. ಗೈಸ್ ಫಿಶ್ ತೊಗೊಳತ್ತೀವಿ. ಅನ್ನ ಅವರೇ ಚಾಯ್ಸ್ ಮಾಡಿಕೊಟ್ಟಾರು, ಯಾವ್ದು ಚಲೋ ಅಂತ ಗೊತ್ತ. ಹೇಳಿದವ್ರಿ ಹಿಂಗೆ ಫಿಶ್ ಫ್ರೈ ಮಾಡೋರ್ದು ಅಂತೇಳಿ. ಸೊ ಅವರೇ ಇದನ್ನು ಒಯ್ಯಿರಿ, ಟೇಸ್ಟ್ ಮಾಡಿ ನೋಡ್ರಿ, ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀರಿ ನೀವು ನನ್ನ ಕಡೆ ಅಂತ ಹೇಳಿದ್ರು. ಬರ್ರಿ ಗೈಸ್, ಅನ್ನ ಚಲೋ ಅದಾರು. ಏನಾರ ಫಿಶ್ ತೊಗೋತಿತ್ತು ಗೈಸ್. ಫಿಶ್ ತೊಗೊಂಡು ಮನೆಗೆ ಹೊಂಟೀವ್ರಿ. ಫಿಶ್ ಅನ್ನಾರು ಚಲೋ ಕೊಟ್ಟಾರು. ಈ ಮನೆಗೆ ಹೋಗಿ ಟೇಸ್ಟ್ ಮಾಡಿ ನೋಡೋಣಂತ ಹೆಂಗಿರ್ತೈತಿ. ಎಲ್ಲ ಉಪ್ಪು ಹಚ್ಬೇಕು, ಎಲ್ಲ ರೆಡಿ ಮಾಡಬೇಕು. ಹಂಗೆ ಬ್ಲಾಗ್ ಮಾಡ್ಕೊತಿರ್ತೀವಿ. ಮಸಾಲೆ ಗಿಸಾಲೆ ಹಚ್ಚಿ ಕಿಸಿಂದ ಇವತ್ತು ಕಾರುನಿ ಕರಿ ಜೋರ ಬರ್ಬೇಕು. ನೀವು ಇವತ್ತು ಕಾರುನಿ ಸ್ಪೆಷಲ್ ಏನ್ ಮಾಡ್ತೀರಿ ಕಮೆಂಟ್ ಒಳಗೆ ತಿಳಿಸಿ. Few inches later. ಗಾಯ್ಸ್ ಈಗ ಬಂದ್ಬಿಟ್ಟಿವ್ರಿ ಮನೆಗೆ. ಈಗ ರೂಮ್ನಾಗೆ ಮಾಡ್ತೀವಿ. ಎಲ್ಲ ಬಂದೋಬಸ್ತ್ ನೋಡ್ರಿ. ಎಲ್ಲ ಮಸಾಲೆ ಎಲ್ಲ ತಂದೀವಿ. ಇನ್ ತೊಳಿದೈತಿ, ಹಚ್ಚಿ ಹುಡ್ದೈತಿ, ಹುರಿದೈತಿ. ಬರೇ ಟೇಸ್ಟ್ ನೋಡಕ್. ಸಾರಿ, ನೀವಂತೂ ಟೇಸ್ಟ್ ನೋಡಕ್ ಬರಲ್ಲ, ನಾವು ಟೇಸ್ಟ್ ನೋಡ್ತೀವಿ ನಾವು ಹೆಂಗ್ ಮಾಡ್ತೀವಿ ಅಂತೇಳಿ. ಅದು ಮಾಡೋ ರೆಸಿಪಿ ಹೇಳ್ತೀವಿ, ನೀವು ಮಾಡ್ಕೋರಿ, ಮನ್ಯಾಗ ತಿನ್ರಿ. ಇವತ್ತ ಕರಿದೆ ಗೈಸ್ ಫಿಶ್ ತೊಳ್ಯಾಕತ್ತೀವಿ ನೋಡ್ರಿ. ನಾ ರಾಕೇಶನ ಇಬ್ರು ಕೂಡಿ
ಅವ ರಾಕೇಶನ ಪದ್ದರ್ಸ್ರಿ ಕುರ್ಚಿದ ಮೇಲೆ ಕುತ್ ಕಿಶಿಂದ ಇಂಥದ್ರೊಳಗೆ ನಂದು ಎತ್ತಿದ ಕೈರಿ ಅಲ್ಲಿ ಮೀನಾ ತೊಳ್ಯಾತೀವಿ ಎಲ್ಲಾ ತರ ಇದು ಮಾಡ್ತೀವ್ರಿ. 5-6 ಸಲ ತೊಳೆದಾಗೆ ಸ್ಮೆಲ್ ಹೋಗ್ತೈತಿ ಮೀನಿಂದ, ಇಲ್ಲಾಂದ್ರ ತಿನ್ನಾಕ ಚಲೋ ಅನ್ಸಲ್ಲ. ನೋಡ್ರಿ ಹೊರ ಬಂದಾನವಿ. ಗೈಸ್ ಫಿಶ್ಶಿಗೆಲ್ಲ ಮಸಾಲೆ ಹೆಚ್ಚಿವ್ರಿ. ಈಗ ಒಂದು ½ an hour ತನ ಇದು ಇಷ್ಟು ಇರ್ತೈತ್ರಿ. ಅದು ಪೂರಾ ನೆನಿಬೇಕು. ನಡೆದ ಮ್ಯಾಗ ಫ್ರೈ ಮಾಡಕ್ಕೆ ಚಾಲೂ ಮಾಡ್ತೀವ್ರಿ. ಈ ಥರ ಪಾಪ ಮುಂಜಾಡ್ದು ಏನೂ ತಿಂದೇ ಇಲ್ಲ. ಫಿಶ್ ತಿತ್ತೀನಣ್ಣ ಮೊದ್ಲತ್ತವ ನಾ ಅಂದೆ ನನ್ನ ಕೈಯಾನ ಟೇಸ್ಟ್ ನೋಡಪ್ಪಿ ಹುಚ್ಚಿ ಹಿಡ್ಬಿಡ್ತೈತಿ. ನಾ ಹೆಂಗೆ ಅನಿಸ್ತೈತಿ ತಿಂದ್ಮ್ಯಾಗ ಹೇಳ್ತಿಲ್ಲ ತಿಂದ್ರ ತಲೆ ಗಿರ್ರ ಹೊತ್ತ ಗಿರ್ರ ಫುಲ್ ಅದ್ರೊಳಗೆ ಗಾಂಜಾ ಅರ್ದು ಹಾಕಿನ್ರಿ. ಏನಿಲ್ಲ ಖಾರ ಉಪ್ಪು ಗೈಸ್ ಸುಮ್ ಕಾಮಿಡಿ ಅಂದೇವಿ ಅಂತಾವೇನು ಇಲ್ಲ. ಚಟಾನೆ ಮಾಡಲ್ರ ಮನ್ಯಾಗ ಸೀದಾ ಗನ್ ಪಂಟ ಜಂಗ್ ಹತ್ತಿ ತಲಾರ್ದ ಕುದಿ ಮೇಲೆ ಇಡ್ತಾರ ಹಿಂಗ. ಇನ್ನ ನೋಡ್ಬೋದು ಗೈಸ್ ಇವ್ರ ಫಿಶ್ ಸಂಬಂಧ ಜಳಕಿಲ್ಲ. ಇನ್ನ ಒಟ್ಟು ಫಿಶ್ ತಿಂದೇ ಜಳಕ ಮಾಡ್ಬೇಕತ್ ನಮ್ದು. ಅಂದ್ರೂ ಸ್ಮಾರ್ಟ್ ಕಾಂತೇಳಿ ಗೈಸ್ ನಾವು ಕಮೆಂಟ್ ಮಾಡ್ರಿ. ನನ್ ಮಾತು ಬೇರೆ ಗ್ರೂಪ್ ಇರ್ಲಿ ಹಂಗೆಲ್ಲ ಇದು ಮಾಡಕ್ ಹೋಗ್ಬೇಡಿ. ಇರ್ಲಿ ಇನ್ನ ನಮ್ PUC ಡ್ಯೂಟಿ ಹೋಗ್ಯಾನ ಗೈಸ್. ಅವ ಡ್ಯೂಟಿ ಸಂಜೆಗೆ ಬರ್ತಾನ್ರಿ. ಅಲ್ಲಿ ಮಟ್ಟ ಅಂತ ನಾವು ಫಿಶ್ ಉಳ್ಸುದಿಲ್ಲ. ನಮ್ ನಿತ್ಯಾನು ಬರ್ತೀನಿ ಅಂದಾನು ಅವನಿನ ಲೇಟ್ ಐತಿ. ಸುಶೀಲಿನ ಐತಿ ನಮ್ಮ ಅಂಗಡ್ಯಾಗ ಕೂತಾನು. ಅಂಗಡ್ಯಾಗ ನಮ್ಮ ಮನ ಹೊರೋಗ್ಯಾನ. ಸೊ ನಾವಿಬ್ರೇ ಇದೀವಿ, ಮಾಡ್ತೀವಿ ತಿತ್ತೀವಿ ಅಷ್ಟೇ. ಅವ್ರಿಗೆ ಏನು ಉಳ್ಸಲ್ಲ. ಸಂಜೆ ಮಟ್ಟ ಏನು ಉಳ್ಸೋದೇ ಬೇಡ. ಈಗ ತಿಂದು ಮತ್ತೆ ಮಧ್ಯಾಹ್ನ ಮತ್ತೆ ಜಳಕ ಮಾಡಿ ಮತ್ತೆ ತಿತ್ತೀವ್ರಿ ಗೈಸ್. ಅದು ಒಟ್ಟು ಅವ್ರಿಗೆ ಕೊಡಲ್ಲ. ನಿತಿನ ಬಂದ್ರ ಒಂದ್ ಪೀಸ್ ಮುಡ್ಸೋದ ಅವನಾಗಿ ಹೊರತಾನ ಅವನು ಫೋನ್ ಹಚ್ಚಲ್ಲ. ಮತ್ ಬಂದ್ರ ಅವ್ನು ತಿಂದು ಬಿಡ್ತಾನು. ಇನ್ನ 5 ತಾಸ್ ಕಾಯ್ದು ಮತ್ತೆ ಇದ್ದೀನಿ ಅಂತ ಬಟ್ ಅವನಿಗೆ ಕೊಡಲ್ಲ. ಗೈಸ್ ನೋಡ್ರಿ ಬಾಡಿ ಬಂದೈತಿಲ್ಲ. ನಾವು ಜಿಮ್ಮಿಗೆ ಹೋಗ್ಬೇಕಲ್ಲತ್ತೀನಿ. ಜಿಮ್ಮಿಗೆ ಹೋಗಲ್ದನ ಇಟ್ಟು ಐತಿ ಗೈಸ್. ಎಲ್ಲಾ ಬ್ಯಾರೆದಾಗ ಬಂದಿತ್ತಿರೋದು. ಯಾವ್ದಾರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅದ ರೈಟ್ ಹ್ಯಾಂಡ್ ಎರಡು ಕೈ ಕೆಲಸ ಕೊಟ್ಟಾನ. ಒಟ್ಟು ಹೌದ್ರಿ ಆಟೋ ಕೈಗೆ ನಾ ಪೇಂಟಿಂಗ್ ಕೆಲಸ ಮಾಡ್ತೀನಿ. ಅದಕ್ಕೆ ಬಂದವ ನೋಡ್ರಿ ಬಿಟ್ಟ ಸುಮ್ಮನೆ ಕಾಮಿಡಿಗೆ. ಫಿಶ್ ಕಾರ್ನ್ಫ್ಲವರ್ ಹಚ್ಚತ್ತೀವ ಗೈಸ್ ಫಿಶ್ಶಿಗೆ. ತಾಟ್ ಆ ಕಡೆ ಈ ಕಡೆ ಜಗಳ ಆಡತಾವ ಗೈಸ್. ಅವನ್ನ ಕಮೆಂಟ್ ಮಾಡ್ರಿ ಗೈಸ್. ಮುಂದೆ ನನ್ನ ಮದುವೆ ಫುಲ್ ಏನ್ರಿ ಸುಖದಾಗ ಇರ್ತಾಳ್ರಿ ಅನ್ನ ಆದ್ರೆ ಎಲ್ಲ ನಾನೇ ಮಾಡ್ಕೊಡ್ತೀನಿ. ನೋಡ್ರಿ ಮುಂಜಾನೆ ನಾಷ್ಟ ಅದಕ್ಕೆ ಮದುವೆ ಏನ್ ಮಾಡಕ್ ಬರಲ್ಲ. ಹಂಗೈತೆ ಹಂಗ ನಮಗ್ ಬರ್ತೈತೆ. ಅದಕ್ಕ ನಮ್ ಜಲ್ದಿ ಆಗತೈತನ. 12 seconds later. ನೋಡ್ರಿ ಹೆಂಗ ಫಿಶ್ ಫ್ರೈ ಆಗತ್ತಾವು. ರೆಡಿ ಆಗ್ಯಾವು. ಇನ್ನೊಂದು 2 ನಿಮಿಷ ಬಿಡೋಣತ್ತ. ಮೊಬೈಲ್ ಇನ್ನೇನು ಸ್ವಿಚ್ ಆಫ್ ಮಾಡ್ತೇನ್ರಿ. ಈಗ ಪ್ಲೇನ್ ಹಾಕ್ಸ್ಬಿಡ್ತೇನ್ರಿ. ಯಾಕಂದ್ರೆ ನಿತ್ಯ ಫೋನ್ ಹಚ್ಬಾರ್ದು. ಅವ್ನಿಗೆ ಗೊತ್ತೇ ಆಗ್ಬಾರ್ದು. ಅವನಿಗೆ ಬರೋ ಮುಂದೆ ಅವ್ನಿಗೆ ನಮ್ಮ ಮ್ಯಾಗ ಸಂಶಯ ಬಂದೈತಿ. ನಾವು ಈ ಸದ್ಯ ಹೋಗಿ ಮಾಡ್ತೀವಿ ಅಂತೇಳಿ ಅವ್ನಿಗೆ ಸಂಜೆಗೆ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಅಂದ್ರೆ ಅವನಕ ಒಂದು ಸ್ಟೆಪ್ ಮುಂದಿರ್ಲತ್ತೆ ಜಲ್ದಿ ಮಾಡ್ಲತ್ತೀವಿ. ಒಟ್ಟು ಅದನ್ನ ಮಾಡ್ಕೊಂಡು ತಿನ್ನೋದೆ ಅವನಿಗೆ ಹೇಳ್ಲಾರ್ದೆ. ನಿನಗೆ ಕೇಳ್ದಂಗೆ ಹೇಳ್ತೀನಿ. ಅವ ಬಂದ್ರೆ ಮಂಜ್ ಎದ್ ಬಿಡ್ತಾನ್ರಿ. ಎಲ್ಲ ಗೊತ್ತೈತಿ. ಅಲ್ಲಿ ತೆಗೆದು ಇಟ್ಟಿನ ಪ್ಲೇಟ್ ಮ್ಯಾಗ ತೊಗೊಂಡ್ ತಿನ್ನಾಕ ಚಾಲನೆ ಮಾಡ್ಯಾನು. ಇನ್ನ ಅದನ್ನ ಇನ್ನು ಹುರಿಲು ನಾನು ಬಿಡಾಕು ತಿನ್ಲು ಅದು ವಿಚಾರ ಮಾಡತ್ತೀನಿ. ಯಾಕೋ ನನಗೆ ಉಳ್ಸಂಗ್ ಕಾಣತ್ತಿಲ್ಲ. ಒಂದ್ ಪೀಸ್ ತಿಂದು ತೇಗ್ಬಿಟ್ಟಾರಿ ಗೈಸ್. ಇಲ್ಲ ಇಲ್ಲಿ ಇಲ್ಲಿ ಬಿಡಾಕತ್ತೀನಿ ಮತ್ತೆ ತಿನ್ನಾಕ. 3 weeks later. ಫಿಶ್ ವಾಸನೆ ನಿತ್ಯ ಮನೆಯಿಂದ ಓಡಿ ಬಂದಾನ್ರಿ. ಹೆಂಗ್ ಗೊತ್ತಾಗುತ್ತೆ ನಿಂಗ? ಕುಕ್ಕಡ್ದ ಎಲ್ಲಿರ್ತೈತೆ ಅಲ್ಲಿ ನಾವ್ ಇರ್ತೀವಿ. ಕುಕ್ಕಡ ಬೇರೆ ಕಡೆ ಇರ್ತೈತಿ ಗೊತ್ತೇನ? ಇಲ್ಲ ಅದನ್ನ ಇದಿ ಬಂದ್ ಒಕ್ಕರ್ಸ್ಕೊಂಡ್ ಬಿಟ್ಟೈತಿ. ಗ್ರಹಣ ಹತ್ತದವ್ರಮ್ನೆ ಬರ್ರಿ ಮೀನಾ ತಿನ್ನೋನು. ಕಾರುಣ್ಯ ಸ್ಪೆಷಲ್ ನೋಡ್ರಿ ಇಲ್ಲಿ ಮೀನಾ ಹ್ಯಾಂಗ್ ಕೆರ್ಲತ್ತಾವು. ಇಶಾಡ್ಲತ್ತಾವ ಪಾಪ. ಸ್ನಾನ ಮಾಡ್ತಿದ್ದ ಗೈಸ್ ಅವ್ ಹಂಗೆಲ್ಲ ತೋರ್ಸಕ್ ಬರ್ಬಾರ್ದ. ಪಾಪ ತಪ್ಪು ತಿಳ್ಕೊತಾವು. ನೋಡಿ ಗೈಸ್ ಫುಡ್ ಆಫೀಸರ್ ರೋಹಿತ್ ಅವ್ರು ಬಂದಾರ ಇನ್ಸ್ಪೆಕ್ಷನ್ ಗೆ. ಹೆಂಗ ಫಿಶ್ ಫ್ರೈ ಚಲೋ ಆಗಿತ್ತಿಲ್ಲ ಅವ್ರ ಸಂಬಂಧ ಅವ್ರಿಗೆ ಒಂದ್ ಫಿಶ್ ಕೊಡತ್ತೀವಿ. ರೋಹಿತ್ ಅವ್ರ ಟೇಸ್ಟ್ ಮಾಡಿ ನೋಡ್ರಿ ಫಿಶ್. ಅವ್ರ ಬೇಕಂತ ಕರ್ಕೊಂಡ್ ಬಂದಾರಿ. ಒಂದ್ ಪೀಸ್ ಅಂದ್ರ ಒಂದ್ ತೂತ ತಿಂದ್ ಬಿಡು ಉಳ್ಕಿದ್ನ ತಿತ್ತಿನ ತಿಳೋಣ ನಿಂತಾರಿ. ಹಿಂಗೆಲ್ಲಾ ಮಾಡ್ತಾರ ಗೊತ್ತಾಯ್ತು ನನಗ. ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ. ಮತ್ತ ಅಂತ ಇಲ್ಲ. ಇದು ಮುಚ್ಚಾಲ ಆಗಿದ್ ಮುಳ್ಳು ಇರಲ್ಲ. ದೊಡ್ಡ ಮುಳ್ಳು ಇರ್ತಾವ, ಸಣ್ಣ ಮುಳ್ಳು ಇರಲ್ಲ. ದೊಡ್ಡ ಇರ್ತಾವ. ಹೆಂಗೈತೆ? ಚೆನ್ನಾಗೈತೆ. ರೇಟ್ ಕೊಡ್ತೀನಿ. ಆಯ್ತೊಳಗೆ ಹೆಂಗ್ ಕೊಡ್ತೀನಿ? 9.5 ಇನ್ನ ಹಾಫ್ ನಿತ್ಯ ಕೊಟ್ಬಿಡೋದು.
ನಿತಿನ್ ಅವ್ರ ಏನ್ ಹೇಳತ್ತಾರ ಕೇಳ್ರಿ. ನೋಡಿ ಫ್ರೆಂಡ್ಸ್ ಎಲ್ಲ ಚಲೋ ಆಗೈತಿ, ಬರ್ರಿ ನೀವು ಮಾಡ್ಕೊಡ್ತೇವೆ, ನೀವು ತೊಂಬರ್ರಿ, ನಾವು ಬರೀ ಮಾಡ್ಕೊಡೋರು. ಹಿಂಗ ಸೊ ಬಜೆಟ್ ನಮ್ ಕಡೆ ಇಲ್ಲ. ಸೊ ನೋಡ್ಬಾರ ತಿನ್ನಲ್ಲ ಹೆಂಗ್ ಬಾಯ್ ಹಾಕೊಳತ್ತ ನಿಮ್ ಹುಡುಗ. ಹಾ ಗೊತ್ತೈತ್ ನನಗವ ಕ್ಯಾಮ್ರಾ ಬಂದ್ ಆಗ್ಬಿಡ್ಸೋದ್ ಬಾಯ್ ಹಾಕ್ತಾನಂತೆ. ಗೈಸ್ ಈಗ ಇಲ್ಲ ನಮ್ಮ ಕಸ್ಕೊಂಡ್ ತಿಂತೇವ ನಾವು ಸುಮ್ಮನೆ ಆ ಕಡೆ ಕ್ಯಾಮ್ರಾ ಆ ಕಡೆ ಹೊಳ್ಳೆ ಕೈಯಾಗ ಕಸ್ಕೊಂಡ್ ತಿಂದೇ ಬಿಡಿ. ನಮ್ಮ ನಿತಿನ್ ಅವ್ರ ಬಾಳ ಖಾಸ್ ಹುಡುಗರಿ ರೋಹಿತ್. ನಮ್ ತಮ್ಮಾರಿ ಆಯ್ತು ಹೇಳ್ತಾನ್ರಿ ಅದ ನಂಬಲ್ರಿ. ರೋಹಿತ್ ಹೆಂಗ್ ಬರೋಬ್ರ ಐತಿಲ್ಲ? ಇಲ್ಲ ಏನೇ ಏನ್ ಹೇಳದಿತ್ರ ಹೇಳ್ಬಿಡು. ಬರೋಬ್ರ ಐತಿಲ್ಲ? ಬಾಳ ಹುರಿದೈತ ಹೇಳತ್ತಿದ್ ನಾವ್ ಹಿಂಗೆ ಹುರಿತಾರಿಲ್ಲ. ಈಗ ಅವನಿಗೆ ಹಸಿ ಮೆತ್ತಗೆ ಇರ್ಬೇಕತ್ ಬೇನ. ನೋಡ್ರಿ ಗೈಸ್ ಅವ್ನಿಗೆ ಮೊದ್ಲೇ ಹೇಳ್ಬಿಟ್ಟಿದ್ದಾನ ರೋಹಿತ್ ನಾ ಏನ್ ಹೇಳ್ತೇನೆ ಹೂ ಅಂತ ಹೇಳಿ ಅನ್ನತ್ ಹೇಳು, ಈಗಂದ್ರೆ ಬ್ಯಾರೆ ಆದಿದ ಅಂತ ಹೇಳಿ. ನಿತಿನ್ ಅವ್ರ ನಿಮ್ಗೆ ಹೆಂಗ ಅನಸ್ತಾರ ತಿಂದ? ಎಲ್ಲ ಚಲೋ ಆಗೈತೆ. ಚಲೋ ಗೈಸ್ ಫಿಶ್ ಕೂಡ ನಾವು ಮತ್ತೀಗ ಇನ್ನೊಂದ್ ಆ್ಯಡ್ ಮಾಡಿವ್ರಿ. ಅದೇನಂದ್ರ ಎಗ್ ರೈಸ್. ನೋಡ್ಬೋದು ನಮ್ಮ ಮಾಸ್ಟರ್ ಶೆಫ್ ಅದ ಸುಮಿತ್ ಕಲ್ಲಿಮಣಿ ಅವರು. ಮೊನ್ನೆ ಹೆಸರ ಅಂತ ಇರಬಾರ್ದ. NS ಸುಮಿತ್ ಅವರು ಉಳ್ಳಾಗಡ್ಡಿ ಟಮಾಟಿ ಹರ್ಸಾಕತ್ತಾರ. ಇಲ್ಲಿ ನೀವು ಗಾಡಿ ಮ್ಯಾಗ ಅದು ಹೋಗೋ ನೋಡ್ಬೋದು, ಮಾಸ ಬ್ಯಾಗ್ ಹಾಕೊಂಡು ಶೋ ಕಿಸದ್ ಹೋಗ್ತಿರ್ತಾರ. ಬಟ್ ಇಲ್ಲಿ ನೋಡ್ರಿ ನಾವ್ ಹೆಂಗ್ ಕೆಲ್ಸಕ್ಕೆ ಹಚ್ಚಿವ್ರಿಗೆ. ಅನ್ನ ಕುದಿಲಾತೈತಿ. ಇದು ಫಿಶಿನ ಹೆಡ್ ಐತ್ರಿ, ನಮ್ ಸುಮಿತ್ಗೆ ಭಾಳ ಇಷ್ಟ ಆತ. ಅದಕ್ಕ ಅದೊಂದು ತೊಂದಿವಿ. ಇಲ್ಲೆಲ್ಲ ಫ್ರೈ ಮಾಡಿ ಫಿಶ್ ಅದಾವ, ಆಮೇಲೆ ತೋರಿಸ್ತೀವಿ. ನೋಡ್ರಿ ತತ್ತಿ ಹಂಗ್ ಮಾಡ್ಯಾತಾನ ಗೈಸ್. ಗೈಸ್ ಏನೇ ಹೇಳ್ರಿ ಗೈಸ್, ಕುಕಿಂಗ್ ನಂಗೆ ಬರ್ತಿದ್ದಿಲ್ಲ ಅಂತಿರು ಹೇಳ್ರಿ. ಕಮೆಂಟ್ ಮಾಡ್ರಿ ಚಲೋ ಮಾಡ್ತಾನೋ ಇಲ್ಲೋ. Many months later. ಊಟ ಚಾಲು ಆಗೈತ್ರಿ. ಈಗ ಅನ್ನ ಹಾಕೊಂದಿನಿ ನೋಡ್ರಿ, ನಮ್ ಕಡೆ ಒಂದು ಪೀಸ್ ಇಲ್ಲ. ಇದು ದೈತ್ಯ ನೋಡಬಹುದು. ಇವತ್ತೇ ಲಾಸ್ಟ್ ಉಣ್ತಾನೆ ಅನ್ಬೇಕು ನೋಡ್ರಿ, ಹ್ಯಾಂಗ ಊಟ ಮಾಡ್ಲತ್ತಾನು. ಮತ್ತೆ ಇವೆಲ್ಲ ನಮ್ ಹುಡುಗರು ಅದಾವು. ಈ ಸರಿಗಂತ್ರ ಗೊತ್ತಿರ್ಬೇಕು. ಅವ್ರಿಬ್ರು ಹೊಸಬ್ರು ಅದಾರು. ಸುಮಿತ್ ಭಾಳ ಬೇಕಾದವ್ರು ಅದಾರು. ಆಮೇಲೆ ಸುಮಿತ್ ಕರ್ಕೊಂಡ್ ಬಂದಾನ ರೀ. ಸುಮಿತ್ ಗಂಡ ಮ್ಯಾನ್ ಇದ್ದಂಗ ಅವರು. ಈಗ ಊಟ ಮಾಡಿ ಊಟ ಹೆಂಗಾಗೈತೆ ರಿವ್ಯೂ ಕೊಡ್ತಾನ್ರಿ ಸುಮಿತ್. ಯಾಕಂದ್ರೆ ಅವ್ನ ಬಾಯಾಗ ನಾನೇ ಒಂದ್ ತೂತ್ ಮ್ಯಾಗ ಉಣಿಸ್ ಬಿಡ್ತೇನ್ರಿ. ಹೆಂಗೈತಿ ರೈಸ? ಖರೇನ ಹೋಟೆಲ್ ಹಾಕ್ಬಿಡ್ಲೇನ್ ಸುಮ್ಮ? ಅಲ್ಲೇ ಬಂದು ಉದುರ್ದಿತ್ತಿರ ತಾಕಲ್ ಬಾನ. ಅವನ್ ಯಾರು ಬಿಡ್ತಾರ ಗೊತ್ತಿಲ್ಲ. ಅಲ್ಲೇ ಇರ್ತಾನ, ವಸ್ತಿ ಇರ್ತಾನ, ಅದಕ್ಕೆ ಹಾಕತ್ತಿಲ್ಲ. ಅಪ್ಪಿ ನೀನತ್ತೆ ಇನ್ನ ಎಟ್ ಬಿಡು, ಎಟ್ ಮಾತಾಡ್ತಿ ಹುಡುಗಿ ಕೂಡ ಫೋನ್ಯಾಗು ಊಟಕ್ಕೂ ಫೋನೇ ಏನ್ ಹೇಳೋದಪ್ಪ ಅವನಿಗೆ. ನೋಡ್ರ ಹುಡುಗನ ಹೆಸರು ಸೇವ್ ಮಾಡ ಅವ್ರ ಮನ್ಯಾಗ ಗೊತ್ತಾಗ್ಬಿಡತ್ತೇಳಿ. ಫಸ್ಟ್ ಕ್ಲಾಸ್ ಊಟ ಆಯ್ತು, ಮಸ್ತ್ ಆಗಿತ್ತಲ್ಲ. ಸುಮಿತ್ ತಿಂದ ಏನು ಉಳಿಸ್ಲಿಲ್ಲ ಲಾಸ್ಟಿಗೆ. ಪಾಪ ನಿತ್ಯ ಬಂದು ಹೊಯ್ಕೋತಾನು. ಹಂಗೆ ಎಲ್ಲ ತಿಂದು ಖಾಲಿ ಮಾಡ್ಯಾನು. ಬಿಡೋಪ್ಪಿ ನಾಳೆ ಸಂಬಂಧ ಅಂತೀನಿ. ಇಲ್ಲಣ್ಣ ಈಗ ನಾಳೆ ಒಂದು ತಿಂಗಳದ ಇವತ್ತು ಉಂಡು ಬಿಡ್ತೀನಿ ಅಂತೇಳಿ ಗಾಬ ಉಂಡ. ಎಲ್ಲರೂ ಬಿಟ್ಟ ಇಲ್ಲ ನಾನು ಅವತ್ತಿಂದ ನಾ ಮೇನಿನ ಏನಾರ ಮಾಡಿರ್ತಾರ ಅದನ್ನು ತಿಂದು ಬಿಡ್ತಿದ. ಅದನ್ನ ಕಟ್ ಮಾಡಿದಿಲ್ಲ, ಅದು ಏನೂ ಮಾಡಿರ್ಲಿಲ್ಲ ಹೊಲಸು, ಅದಕ್ಕೆ ಬಿಟ್ಟಾನ. ಯಾಕಂದ್ರೆ ಅದು ತಿನ್ನುವ ನೋಡ್ಬೋದು. ಏನಾದ್ರು ನ್ಯಾಲಿಗೆ ತೆಗೆದು ಹೆಂಗೆ ಕೂತಾನು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೈತಿ. ಮತ್ತೆ ನೋಡೋಣ ನಾಳೆ ಏನಾರ ಇದ್ರೆ ಮಾಡ್ತೈತಿ. ಬಾಯ್.